ಫ್ರೆಂಡ್ಸ್, ವೆಲ್ಕಮ್. ನಾವು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಕೇರಳ ಮದುವೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೇರಳದಲ್ಲಿ ಮದುವೆ ಎಲ್ಲ ಹೇಗಾಗುತ್ತೆ ನೋಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದು ನನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ ಅವರ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದು. ಅವರು ಬಂದು ನನ್ನ ಮಗನ ಟ್ಯೂಷನ್ ಟೀಚರು, ಅವರ ಫ್ಯಾಮಿಲಿ ಜೊತೆ ಅವ್ರ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ಇದನ್ನು ಸೆಕೆಂಡ್ ಟೈಮ್ ಅಂತ ಹೇಳಿದ್ನಲ್ಲ. ಫಸ್ಟ್ ಟೈಮ್ ಹೋದಾಗ ಬೋಟ್ ಹೌಸ್ಗೆಲ್ಲ ಹೋಗಿದ್ವಿ. ಮದುವೆಗೆ ಅಂತಲೇ ಹೋಗಿದ್ದು. ಅದಾದಮೇಲೆ ಬೋಟ್ ಹೌಸ್ಗೆಲ್ಲ ಹೋಗಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಆ ಪಿಕ್ಕೆಲ್ಲ ಹಾಕಿದ್ದೆ. ನೋಡ್ತಾ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆಗಳೆಲ್ಲ ಬರ್ತಾಯಿದೆ ಅಂದ್ಬಿಟ್ಟು. ಇದೆಲ್ಲ ಇಲ್ಲಿ ಕಾವೇರಿ ನೀರು ಸಪ್ಲೈ ಆಗುತ್ತೆ. ಕಾವೇರಿ ತಾಯಿ ಎಲ್ಲಿದ್ದಾಳೋ ಅಲ್ಲೆಲ್ಲ ಜನಗಳಿಗೆ ಸಮೃದ್ಧಿಯಾಗಿ ಊಟ ಕೊಟ್ಟು ಹೊಟ್ಟೆ ತುಂಬಿಸ್ತಾ ಇದ್ದಾಳೆ. ಈಗ ಹೈವೇ ರೋಡಲ್ಲಿ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ ಹೈವೇ. ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ. ಈ ಬಿಸಿಲಲ್ಲಿ ಅಷ್ಟು ಚೆನ್ನಾಗಿರೋ ಬೆಳೆಗಳು ಬರ್ತಾಯಿದ್ವು. ಅದೇ ಹೇಳೋದ್ನೆಲ್ಲ ಕಾವೇರಿ ನೀರು ಅಂತ ಅಂದ್ಬಿಟ್ಟು. ಓಕೆ, ನಾನು ಸೆಕೆಂಡ್ ಟೈಮ್ ಹೋಗ್ತಾಯಿದ್ದೀನಿ. ಇವಾಗ ಹೋಗ್ಬೇಕಾದ್ರೆ ಕೇರಳಾಗೆ ಅವ್ರ ಮದುವೆ ಮನೆಗೆ ಹೋಗೋದು ಮುಂಚೆ ನಾವು ಕೊಯಂಬತ್ತೂರಿಗೆ ಹೋಗ್ತಾಯಿದ್ವಿ. ಕೊಯಂಬತ್ತೂರಿಗೆ ಹೋಗ್ತಾಯಿದ್ದು ಹಾಗೆ ಹೋಗೋದಕ್ಕಾಗಲ್ವಲ್ಲ, ಗಿಫ್ಟ್ ತೊಗೊಬೇಕು. ಅದೇ ಏನು ಗಿಫ್ಟು ಅಂತಂದರೆ ನೋಡ್ತಾ ಇರಿ ಹಾಗೆ ಏನು ಗಿಫ್ಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ನೋಡೋದಲ್ಲ, ನಾವೆಲ್ಲಿದ್ದೀವಿ ಅಂತ ಗೊತ್ತಾಗಿರಬೇಕು. ನಾವು ಜ್ಯುವೆಲರಿ ಶಾಪಲ್ಲಿದ್ದೀವಿ. ಇವರೆಲ್ಲ ಕೊಯಂಬತ್ತೂರಲ್ಲಿ ದೊಡ್ಡದೊಂದು ಶೋರೂಮ್ ಇದೆ. ಅದು ಅವರ ಫ್ರೆಂಡು ಮ್ಯಾನೇಜರ್ ಅಂತ. ಈ ದೊಡ್ಡ ಶೋರೂಮ್ ಏನಿಲ್ಲ ಅಂತ ಒಂದು 2-3 ಫ್ಲೋರ್ ಇದೆ. ಅದು ಫುಲ್ಲು ಇದೆ. ಒಂದೊಂದು ಸೆಕ್ಷನ್ನು ಒಂದೊಂದಕ್ಕೆ ಅಂತ ಅಂದ್ಬಿಟ್ಟಿಟ್ಟಿದ್ದಾರೆ. ತುಂಬಾ ದೊಡ್ಡ ಶೋರೂಮು. ನಾನು ಚಿಕ್ಕದೇನು ಅಂದ್ಕೊಂಡಿದ್ದೆ. ಅದೇ ಅಲ್ಲೋದೆ ತುಂಬಾ ಕಲೆಕ್ಷನ್ಸ್ ಎಲ್ಲ ತುಂಬ ಸಕ್ಕತ್ತಾಗಿತ್ತು. ದೊಡ್ಡ ಶೋರೂಮ್, ಒಂದೊಂದಕ್ಕೂ ಒಂದೊಂದು ಸೆಕ್ಷನ್ ಅಂತ ಮಾಡಿದ್ದು ಸಕ್ಕತ್ತಾಗಿತ್ತು. ಅವ್ರು ಯಾವಾಗೂ ಇಲ್ಲೇ ಅಂತ ತೊಗೊಳೋದು ಕೊಯಂಬತ್ತೂರಲ್ಲೇ. ಅದಕ್ಕೆ ಅವ್ರಿಗೂ ಪರ್ಸ್ನಲಾಗೂ ತೊಗೊಂಡ್ರು, ಮತ್ತು ಮದುವೆ ಗಿಫ್ಟ್ಗೂ ಅಂತ ತೊಗೊಂಡ್ರು. ತಿರ್ಗಿ ಅದಾದಮೇಲೆ ನಾನು ಈ ವಿಡಿಯೋ ಎಲ್ಲ ನನ್ನ ಮಗ ಮಾಡ್ದೆ. ನಾನು ತುಂಬಾ ಬ್ಯುಸಿ ಇದೆ, ಯಾಕೆಂದರೆ ಡೈಮಂಡ್ ನೋಡೋದ್ರಲ್ಲಿ ತುಂಬ ಬ್ಯುಸಿ ಇದೆ. ನನಗೆ ನನ್ನ ಲೈಫಲ್ಲಿ ಒಂದ್ಸಲಿ ಡೈಮಂಡ್ ತೊಗೊಬೇಕು ಅಂತ ತುಂಬಾ ಆಸೆ ಇದೆ. ಯಾವಾಗ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತೊಗೊಂಡಿಲ್ಲ. ಬನ್ನಿ, ನೆಕ್ಸ್ಟು ಮನೆಗೆ ಹೋದ್ವಿ. ಆದರೆ ಈ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ಡೇ ಅವತ್ತು ಪರ್ಚೇಸಿಂಗೆಲ್ಲ ಆಗಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ನಾವು ಹೋಗೋಷ್ಟರಲ್ಲಿ ಊಟ ಎಲ್ಲ ರೆಡಿ ಇತ್ತು, ಊಟ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಈ ವಿಡಿಯೋಸ್ನ ತೆಗಿತಾ ಇರೋದು. ಇದು ಮದುವೆ ಮನೆ. ನನಗೆ ಅಂತಲೇ ಒಬ್ಬರು ಮನೆ ನನಗೆ ಅಲ್ಲಿ ಕೊಟ್ಬಿಟ್ಟಿದ್ದು. ನಮಗೆ ಅಂತಲೇ ತುಂಬಾ ಸ್ವೀಟ್ ಪೀಪಲ್ ಅಂತ ಹೇಳ್ಬೋದು. ಅವ್ರ ಮನೆಯೇ ನಮಗೆ ಬಿಟ್ಕೊಟ್ಟು ಹೋಗಿದ್ದು. ಅವರು ಮದುವೆ ಮನೆಗೆ ಬಂದುಬಿಟ್ಟಿದ್ದು. 1 ಕಿಲೋಮೀಟರ್ ದೂರ ಮದುವೆ ಮನೆಗೂ ನಾವು ಇದ್ದಿದ್ದ ಮನೆಗೂ. ಬನ್ನಿ, ನನ್ನ ಮಗ ಇಂಟ್ರೊಡಕ್ಷನ್ ಕೊಡ್ತಾನೆ. ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅಖಿಲ ಕ್ರಿಯೇಟಿವ್ ಬ್ಲಾಗ್. ನಾವಿಲ್ಲಿರೋದು ಈಗ ಕೇರಳ, ಜಾಗ ಹೆಸರು ಗೊತ್ತಿಲ್ಲ. ನಾವು ಇಲ್ಲಿ ಬಂದಿರೋದು ಮದುವೆಗೆ. ಅದು ನಮ್ಮ ಟ್ಯೂಷನ್ ಟೀಚರ್ ಮದುವೆಗೆ. ನೋಡ್ಬೋದು ನೀವು, ನಮ್ಮ ಮರಗಳು ನೋಡಿ ಎಷ್ಟು ನೀಟಾಗಿದೆ. ಬಿಸಿಲು 30 ಡಿಗ್ರಿ ಇದೆ. 30 ಡಿಗ್ರಿ ಇದೆ. ಇನ್ನು ಮರಗಳೆಲ್ಲ ಪ್ರಶಾಂತಿಗಿದೆ. ಫಸ್ಟ್ ಟೈಮು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಫೋನ್ನ ತೊಗೊಂಡೋಗಿ ಎಲ್ಲ ವೀಡಿಯೋ ಮಾಡ್ಕೊಂಬೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ದೆ. ಆದರೆ ಸ್ಟಾರ್ಟ್ ಮಾಡಿ ವೆಲ್ಕಮ್ ಮಾಡ್ದೆ, ಸ್ಪೀಚ್ ಕೊಟ್ಟ. ಅದಾದಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾವು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು ಅದು ಇದು ಅಂತ ಮಾತಾಡ್ತಿದ್ವಿ. ಅದನ್ನೇ ಮಾತಾಡ್ತಾಯಿದ್ದೆ. ಖುಷಿ ಕೂಡ ಆಯಿತು. ಓಕೆ, ಬನ್ನಿ, ಮದುವೆ ಮನೆನ ತೋರಿಸ್ತಾನೆ. ಎಲ್ಲನೂ ಅವನೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಬನ್ನಿ ನೋಡೋಣ ಹೇಗೆಲ್ಲ ಮದುವೆ ಮನೆ. ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ. ಬನ್ನಿ, ಇಲ್ಲಿ ಜಾಗದಲ್ಲಿರೋವಂಥ ಮನೆಗಳಿಗೆ ಪ್ರತಿಯೊಂದು ಮನೆಗೂ ಬಾವಿ ಇದೆ. ಬಾವಿಯಲ್ಲಿ ನೀರು, ಪ್ರತಿಯೊಂದು ಮನೆ ಬಾವಿಯಲ್ಲೂ ಕೂಡ ನೀರಿದ್ದೇ ಇರುತ್ತೆ. ಇವಾಗ ಒಂದು ಸ್ವಲ್ಪ ಒಳಗೋಗಿದೆ. ಅದೇ ಲಾಸ್ಟ್ ಟೈಮ್ ನಾವು ಹೋದಾಗ ಮೇಲೇ ಇತ್ತು. ಏನು ಗಿಡಗಳು ಕಾಣ್ತಿದ್ವೋ ಅಷ್ಟುವರೆಗೂ ನೀರಿತ್ತು ಲಾಸ್ಟ್ ಟೈಮ್ ನಾವು ಹೋದಾಗ, 1 ವರ್ಷ ಹಿಂದೆ ಹೋದಾಗ. ಆವಾಗಿನ್ನೂ ಈ ಮನೆ ಕೂಡ ಇವಾಗ ಏನು ಮನೆ ನೋಡಿದ್ವೋ ಆ ಮನೆ ಕೂಡ ಕಟ್ಟಿರಲಿಲ್ಲ. ಇವಾಗ ರೀಸೆಂಟಾಗಿ ಕಟ್ಟಿ ಒಂದು 6 ತಿಂಗಳಾಗಿದೆ ಈ ಮನೆ ಗೃಹಪ್ರವೇಶಕ್ಕೆ ಬಂದು. ನೀರೆಲ್ಲ ಬಾವಿ ಸೇದೋದೆಲ್ಲ ನಂಗೆ ನೆನಪಾಯಿತು. ನಾವು ಒಂದು ಟೈಮಲ್ಲಿ ನಾವು ನೀರು ಸೇದಿದ್ದೀವಿ. ನೀವೆಲ್ಲ ಸೇದಿದ್ದೀರ ಬಾವಿ ನೀರು? ಸೇದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವು ನನಗೂ. ನಾನಂತೂ ಸೇದಿದ್ದೀನಿ ಮನೆ ಬಾವಿಯಲ್ಲಿ ನೀರನ್ನ. ಇಲ್ಲಿ ನೋಡ್ತಿರ್ಬೋದು, ನೀವು ಏನೋ ಅಂದ್ಕೊಂಡಿರ್ತೀರ. ಇಲ್ಲಿ ಒಲೆ ಎಲ್ಲ ಮಾಡ್ತಾರೆ, ಸ್ಟವಲ್ಲಿ ಮಾಡಲ್ಲ. ಏನೋ ಚಾವಲ್ ಮಾಡ್ತಾರೆ, ರೈಸು. ನನ್ನ ಮಲಯಾಳಂ ಭಾಷೆಯಲ್ಲಿ ಏನಂತಾರೋ ಗೊತ್ತಿಲ್ಲ. ನಾವು ಇಲ್ಲಿ ಬಂದಿದ್ದು ನೆನ್ನೆ ನೈಟು. ಇದು ನೋಡ್ತಿರ್ಬೋದು, ಇದು ಬಾಳೆಹಣ್ಣು ನಾವು ನೆನ್ನೆ ನೈಟ್ ತಿಂದ್ಬಿಟ್ಟು ಇದನ್ನ ಅವರು ಇಲ್ಲಿ ಬಿಸಾಕಿದ್ದಾರೆ. ಆಮೇಲೆ ಮಣ್ಣು ತೊಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ.
ನೋಡಿ ಅನ್ನಕ್ಕೆ ರೆಡಿ ಮಾಡ್ತಿದ್ದಾರೆ ಇವರು. ಇದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ನಮ್ಮ ಥರ ಅವರು ಈ ಥರ ಮಾಡಲ್ಲ, ದೊಡ್ಡಕ್ಕಿ ಥರ ಮಾಡ್ತಾರೆ. ವಾಟರ್ ಅದು ಒಲೆ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ಲು ನಿಂತ್ಕೊಂಡು ಮಾಡೋ ಅಂಥದ್ದು. ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಒಲೆ ಡ್ಯಾನ್ಸ್ ಆಡ್ತಾನೆ, ಎಷ್ಟು ಚೆನ್ನಾಗಿದೆ ಒಲೆ ನೋಡಿ, ಆರಾಮಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಬಿಡೋವೆಲ್ಲ ಇಟ್ಬಿಡ, ಬಿಸಿನೀರು ಕಾಯಿಸ್ತಾರೆ ಕುಡಿಯೋಕ್ಕೆ ಅಂತ. ಈ ಕಡೆ ಬಾ, ಅದು ಪಕ್ಕದಲ್ಲೇ ನೋಡಿ ಇಲ್ಲೊಂದು ಓಪನಿಂಗ್ ಇದೆ, ಅದು ಎಕ್ಸ್ಟ್ರಾ ಬರೋದನ್ನೆಲ್ಲ ಇಲ್ಲೇ ಇದೆ. ಮತ್ತು ಎಕ್ಸ್ಟ್ರಾ ಅದು ವೇಸ್ಟನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಬೂದಿ ನೋಡಿ ತೆಗೆದಿಟ್ಕೊಂಡಿದ್ದಾರೆ ಬೂದಿನ. ಏನೋ ತೋರಿಸ್ತಾರೆ, ನನಗೆ ಖುಷಿ ಆಗ್ತದೆ ನೋಡಿ. ಇದು ಮುಚ್ಚೋದಂಥದ್ದು, ಇದು ಕ್ಲೋಸ್. ನಮ್ಮ ಬೆಂಗಳೂರಲ್ಲಿ ಇಲ್ಲ ಇದು. ಇದನ್ನ ಒಲೆ ಮೇಲೆ ಕ್ಲೋಸ್ ಮಾಡೋಂಥದ್ದು. ಇದ್ರೂ ಯಾರು ಬೆಂಗಳೂರಲ್ಲಿ ಮಾಡಲ್ಲ. ಬೆಂಗಳೂರಲ್ಲಿ ಒದೆ ಸೌದೆ ಎಲ್ಲಿ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಒಲೆ. ಕಪ್ಪಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನೋಡಿ, ಇದನ್ನು ಬ್ಲ್ಯಾಕ್ ಕಲರಲ್ಲೇ ಗ್ರಾನೈಟಿಂದ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಕಿಟಕಿ ಕೂಡ ಇದೆ. ಸ್ವಲ್ಪ ಕೂಡ ಹೊಗೆ ಬರ್ತಾ ಇಲ್ಲ, ಏನಿಲ್ಲ, ಸೌದೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಮಾಡಿದ್ದಾರೆ. ನಾನಿಲ್ಲಿ ನನ್ನ ಫ್ರೆಂಡ್ ಫ್ಯಾಮಿಲಿ ಆಗಲಿ ಯಾರನ್ನೂ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಇಷ್ಟ ಇಲ್ವಂತೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ. ಅದಕ್ಕೋಸ್ಕರ ನಾನು ಅವ್ರನ್ನ ಪರ್ಟಿಕ್ಯುಲರಾಗಿ ಅವ್ರ ಟೀಚರ್ಸ್ನ, ನನ್ನ ಮಗನ ಟೀಚರ್ ಆಗಲಿ ಅವ್ರ ಫ್ಯಾಮಿಲಿ ಆಗಲಿ ತೋರಿಸಿಲ್ಲ ನಾನು. ಇವಾಗ ಇಲ್ಲಿ ನೋಡ್ತಾ ಇಲ್ಲ, ಇವರು ಬಂದು ನನ್ನ ಫ್ರೆಂಡ್ನ ಅತ್ತೆ, ಅಂದರೆ ನನ್ನ ಮಗನ ಟ್ಯೂಷನ್ ಟೀಚರಾದ ಅತ್ತೆಯವರು, ಹಸ್ಬೆಂಡ್ ಅಮ್ಮ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಫೋರ್ಸ್ ಮಾಡಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಚೆನ್ನಾಗಿದೆ ಅಲ್ಲ ನನಗೋಸ್ಕರ ಅನ್ನೋದು. ಅದಕ್ಕೆ ನಾನು ಏನಾಗುತ್ತೋ ಅದು ನನಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದಾರಂತೆ. ಮಾಡ್ಕೊಳ್ಳಿ, ಅದೇ ನನ್ನ ಇಂಟ್ರಡಕ್ಷನ್ ಕೊಟ್ಬಿಡಿ, ನನಗೆ ಇಷ್ಟ ಇಲ್ಲ ಅಂತಂದು. ಓಕೆ, ಅವ್ರ ಪ್ರೈವೇಸಿ ಅವ್ರಿಗೆ, ನಮ್ಮ ಪ್ರೈವೇಸಿ ನಮಗೆ, ಅದಕ್ಕೆ ಅದನ್ನು ತೆಗೆದುಬಿಟ್ಟೆ. ಓಕೆ, ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನನಗಂತೂ ಇವ್ರ ಮನೆಯಿಂದ ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ಹೆವಿ ಸೌದೆಗಳು ಕೂಡ ಅಲ್ಲಿ ತುಂಬ ಸಿಗುತ್ತೆ. ಗಿಡಗಳು ನೋಡೋದಲ್ಲ ಎಷ್ಟು ಹೆವಿಯಾಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮನೆಗೂ ಒಂದು 10-15 ಮರಗಳು ಇದ್ದೇ ಇರುತ್ತೆ ಇಲ್ಲಿ ಸುತ್ತಮುತ್ತ, ಅಷ್ಟು ಮರಗಳಿದೆ. ಖುಷಿ ಆಯಿತು ನನಗಂತೂ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಯಾವಾಗ ಮಾಡ್ಕೊಳ್ಳೋಂಥದ್ದು ನೋಡಿ, ಆಚೆ ಕಡೆ ಅಲ್ಲೊಂದು ಒಳಗಡೆ ಒಂದಿದೆ. ಇಲ್ಲಿ ಪದಗಳಾದ ಇಲ್ಲಿ ತೊಳೆಯೋಕೆ ಎಷ್ಟು ದೊಡ್ಡದಾಗಿದೆ ಶಿಂಕ್ ನೋಡಿ, ಓಪನ್ ಎಷ್ಟು ದೊಡ್ಡದಾಗಿದೆ ಶಿಂಕದು. ತೊಳ್ಕೊಂಡು ಮೇಲ್ಗಡೆನೇ ಇರೋದಕ್ಕೆ ಪಾತ್ರೆಗಳು. ಮತ್ತು ಇದು ನೋಡಿ ಔಟಿಂಗ್ ಇದೇ ಕಡೆ ಚೆಂದ ಇದೆಯಲ್ಲ. ಇಲ್ಲಿ ಕೂಡ ಒಂದು ಶಿಂಕ್ ಇದೆ. ಆಚೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಬೆಂಗಳೂರು ಸಿಟಿಗೆ ಮರಗಳು ಗಿಡಗಳು. ಇಲ್ಲಿ ಮದುವೆ ಮನೆ ಆಗಿರೋದ್ರಿಂದ ಇಲ್ಲಿ ಅಡುಗೆ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ಇಲ್ಲಿ ಮರ ನೋಡಿ, ಹಲಸಿನ ಮರ. ಖುಷಿ ಆಗುತ್ತೆ ಇಂಥ ಜಾಗದಲ್ಲಿ ಬಂದು ಸ್ಟೇ ಮಾಡೋಕ್ಕೆ. ಬೆಂಗಳೂರಿಂದ ಗಿಜ ಅನ್ನೋ ಜಾಗದಿಂದ ಆಚೆ ಬಂದರೆ ಎಷ್ಟು ಖುಷಿ ಆಗುತ್ತಲ್ಲ ಇಲ್ಲಿ. ಇವರು ಅಷ್ಟೆಲ್ಲರೂ ಮಾತಾಡಿಸ್ತಾ ಇದ್ದಾರೆ. ನಮ್ಮ ಭಾಷೆ ಬರೋಲ್ಲ ಕನ್ನಡ ಅವ್ರಿಗೆ, ನನಗೆ ಗೊತ್ತಾ ಮಲಯಾಳಿ ಬರೆಯಲ್ಲ, ಅದು ಮಾತಾಡಿಸ್ತಾ ಇದ್ದಾರೆ ಪ್ರೀತಿಯಿಂದ. ಅಮ್ಮ ಇದು ಮನೆ ನೋಡೋದಲ್ಲ, ಮದುವೆ ಮನೆ ಎಷ್ಟು ಗಿಜ ಅಂತ ಇದೆ. ಜನಗಳು ಓಡಾಡ್ತಾ ಇದೆ. ಇವತ್ತು ನಾಳೆ ಮದುವೆ ಇದೆ. ಇನ್ನೂ ವೀಡಿಯೋ ಬರುತ್ತೆ, ನೆಕ್ಸ್ಟ್ ಮದುವೆ ಹೇಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಎಷ್ಟು ಒಳ್ಳೆಯ ಜನ, ತುಂಬಾ ಪ್ರೀತಿ ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ನಮ್ಮ ರೂಮ್ಗೆ ಹೋದ್ವಿ. ಏನು ಫಿಶ್ ಪ್ರೀತಿ ಅದು? ಕೇರ ಮುಳ್ಳಿರೋದಿಲ್ವಾ? ಮುಳ್ಳಿರಲ್ಲ ಇರುತ್ತೆ, ಅಣ್ಣ ಆ ಥರ ಮುಳ್ಳಿಲ್ಲ, ಬರೀ ಮಾಂಸ ಇರೋದು ಜಾಸ್ತಿ. ಏನು ಹಾಕಿದೆ ಅದಕ್ಕೆ ಖಾರಕ್ಕೆ? ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಪೌಡರು, ದೆನ್ ದಿಸ್ ಟರ್ಮರಿಕ್ ಪೌಡರು, ಸಾಲ್ಟ್, ಲೆಮನ್. ದೆನ್ ಲಾಸ್ಟ್ ವಿಲ್ ಪುಟ್
ಮದುವೆ ಮನೆಯಲ್ಲಿ ಫಿಶ್ ಊಟ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ನೈಟ್ಗೆ ನಾವೇ ಫಿಶ್ ತೊಗೊಂಬಂದು ನನ್ನ ಫ್ರೆಂಡ್ ತೊಗೊಂಬಂದು ನಮಗೆ ಅಂತ, ನನಗೂ ನಮ್ಮ ಹಸ್ಬೆಂಡ್ಗೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಅಂತ ಅಂದ್ಬಿಟ್ಟು ಫಿಶ್ ಫ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದಾದ ನೆಕ್ಸ್ಟ್ ಡೇ ಮದುವೆ ಇತ್ತು. ಹೇಗೆಲ್ಲ ಮದುವೆ ಆಯಿತು, ಹೇಗೆ ಮದುವೆ ಆಯಿತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿಗೋಣ ಹೊಸ ವೀಡಿಯೋದಲ್ಲಿ. ಬಾಯ್ ಬಾಯ್, ಸಿ ಯು.